ಅಣ್ಣ ಏನು ನಿನ್ನ ಯುವ ಸಿನಿಮಾಕ್ಕೆ ಹೋಗಿದ್ರಿ ಬೆಳಗ್ಗೆ 6 ಗಂಟೆಗೆ ಏನು ಹುಚ್ಚ ಬಂದ್ಗೆಸ್ ನೋಡ್ಗೆ ಸುಮ್ಮನೆ ಬಂದು ಕುಂತಿಗೆ ಹುಚ್ಚರ್ಗತ್ತೆ ಏನ್ರ ಹೇಳ್ರಿ. ಏನಪ್ಪ ಸಿನಿಮಾ ನೋಡಂತ ಹೇಳೋಕ್ಕಾಗಲ್ಲ, ನೋಡ್ಬೇಡ ಅಂತ ಹೇಳೋಕ್ಕಾಗಲ್ಲ. ಯಾಕ್ರಿ ಸೈಕ್ ನನಗೆ ಅರ್ಥ ಆಗಲ್ಲ, ನಿನಗೇನು ಹೇಳ ಅಂದ್ರ ನೋಡಿ ಹೋಗಿ ಬಂದಿಲ್ಲ ಅದಕ್ಕೆ ಕೇಳ್ತೀನಿ. ನಮ್ಮ ಉಪ್ಪಿ ಹೆಂಗ್ ಮಾಡ್ತಾರ ಅಂದ್ರ ಒಂದ್ಸಲ 4 ಸಲ ನೋಡಿದ್ರು ಭೀ ಅರ್ಥ ಆಗಲ್ಲ. ಅದು ಅರ್ಥ ಆಗ್ಬೇಕಾದ್ರೆ ಒಂದೊಂದು ಸೀನ್ ಅವ್ರದ್ದು ವಿಡಿಯೋ ಈ ಥಿಯೇಟ್ರಿಗೆ ಹೆಂಗೆ ಈಗ ಮೊಬೈಲ್ ನೋಡ್ಬೇಕಾದ್ರೆ ಪಾಸ್ ಮಾಡಿ ಅರ್ಥ ಮಾಡ್ಕೋಬೋದು. ಥಿಯೇಟರ್ ಸರ್ಕಲ್ ಪಾಸ್ ಆತ ಸೀನ್, ಆ ಸೀನ್ ಅದ್ರ ಬಗ್ಗೆ ತಿಂಗಳು ಮತ್ತೆ ನೆಕ್ಸ್ಟ್ ಸೀನ್ ಬಗ್ಗೆ ನೆಕ್ಸ್ಟ್ ಸೀನ್ ತಿಳಿಯಲ್ಲ. ಹಂಗಾಗಿ ನಾವು ಏನು ಮಾಡೋಕೆ ಅನ್ಸೋದು ಗೊತ್ತಲ್ಲ. ಅದಕ್ಕೆ ನಮ್ಮ ಬಾಸ್ 4 ಸೀನ್ ಇಟ್ಟು 4 ಸಲ ಪಿಕ್ಚರ್ ನೋಡ್ರಿ ಅಂತ ಹೇಳ್ತಾರೆ. ಈಗ ಇನ್ನೊಂದು ಹೋಗಂಬಂದ್ರೆ ಟೈಮ್ ಸಿಗಲ್ಲಾಗದ. ನಾಳೆಗೆ ಸಂಡೇ ಅದ, ಮೋಸ್ಟ್ಲಿ ಹೋಗಂತ ಇನ್ನೊಂದ್ಸಲ ಹೋಗಿ ಕರೆಕ್ಟಾಗಿ ನೋಡಮ್ಮಿ. ಬಟ್ ನಾವೇ ಬರ್ತೀನಿ ಸರ್, ನಂಗೆ ಮಿಸ್ ಮಾಡಬೇಡ್ರಿ. ಆಯ್ತು ಹೋಗಮ್, ಹೋಗಿ ನೋಡಮ್. ನೋಡಮ್ ಇನ್ನು ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ರಿ. ತಲೆ ಕೆಡಲ್ಲ, ತಲೆ ಓಪನ್ ಮಾಡತ್ತು. ಇಷ್ಟು ವರ್ಷ ಎಲ್ಲ ಹೇಳ್ತಾರೆ ಉಪ್ಪಿ ಬಾಸ್ ಬರೀ ತಲೆ ಹುಳ ಬಿಡ್ತಾರ ಅಂತ. ಈ ಸಿನಿಮಾದಾಗ ತಲೆಂದು ಹುಳ ತೆಗ್ದಾರ. ತಲೆಂದು ಹುಳ ತೆಗಿಯಂಗದ ಅಂದ್ರೆ ಏನಿಲ್ಲ, ಜಸ್ಟ್ ತಲೆಗೆ ಹುಳಗಳು ಕುಂತಿರ್ತಲ್ಲ. ನಮ್ಮಲ್ಲಿ ಕುರಿ ನಾಯಿ ಹುಳ ಬಿದ್ದಾಗ ಏನೋ ಎಣ್ಣೆ ಹಾಕ್ತಿರಲ್ಲ, ಹಾಕ ಹುಳಗಳೆಲ್ಲ ಪುಳು ಹೊರ ಬರ್ತಿರಲ್ಲ, ಹಂಗೆ ಇವ ಏನದೊಂದು ಎಣ್ಣೆ ಹಾಕ್ಯಾರ ತಲೆಯಾಗ. ಅದು ಅದರಿಂದ ಕೆಲವೊಂದು ಹುಳ ಕ್ರಿಮಿ ಕೀಟಗಳೆಲ್ಲ ಹೊರಗೆ ಬರ್ತಾವ, ಬಂದು ಬಡ್ದಾಡ್ ಸಾಯ್ತಾವ. ಯಾಕೆ ಸತ್ತಿನ ಅಂತ ಭೀ ಗೊತ್ತಾಗಲ್ಲ, ಅವ್ಕೆ ಹಂಗೆ ಸಾಯ್ತಾವ, ಗೊತ್ತಾಗಲ್ಲ. ಇವ ಓಕೆ, ನೀವು ನೋಡ್ರಿ, ಇವು ಹಾಯ್ ನೋಡ್ರಿ ಬರ್ರಿ.